ಮಕ್ಕಳೇ, ಈ ವಿಡಿಯೋನಲ್ಲಿ ನಾವು ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಒಂದು ಉದಾಹರಣೆ ನೋಡಿ ಅದನ್ನ ಅರ್ಥ ಮಾಡ್ಕೊಂಡು ಅದರ ನಂತರ ಡೆಫಿನಿಷನ್ ಹೇಳ್ತೀನಿ. ನಾನು ಡೆಫಿನಿಷನ್ ಆಫ್ ಎ ಫಂಕ್ಷನ್ ನಿಮ್ಗೆ ಏನಾದ್ರೂ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಸಪರೇಟ್ ವಿಡಿಯೋ ಮಾಡಿದೀನಿ, ಅದನ್ನ ನೋಡಿ ನಂತರ ಇದನ್ನ ನೋಡಿ. ಪ್ಲೇ ಲಿಸ್ಟ್ ನಲ್ಲಿ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಹೆಡಿಂಗ್ ಅಲ್ಲಿ ಸಿಗತ್ತೆ ನಿಮ್ಗೆ. ನೋಡಿ, ಇಲ್ಲೊಂದು ಲೆಕ್ಕ ಇದೆ. ಅದು ಹೇಗಿದೆ ಅಂದ್ರೆ ಸೆಟ್ ಎ ಇದೆ, ಸೆಟ್ ಬಿ ಮತ್ತೆ ಸೆಟ್ ಸಿ, 3 ಸೆಟ್ ಗಳಿದೆ. ಮತ್ತೆ 2 ಫಂಕ್ಷನ್ ಡಿಫೈನ್ ಆಗಿದೆ, ಫಂಕ್ಷನ್ ಎಫ್ ಮತ್ತು ಫಂಕ್ಷನ್ ಜಿ. ಫಂಕ್ಷನ್ ಎಫ್ ಸೆಟ್ ಎ ಟು ಸೆಟ್ ಬಿ ಡಿಫೈನ್ ಆಗಿದ್ರೆ, ಫಂಕ್ಷನ್ ಜಿ ಸೆಟ್ ಬಿ ಇಂದ ಸೆಟ್ ಸಿ ಗೆ ಡಿಫೈನ್ ಆಗಿದೆ. ಇಲ್ಲಿ ನಾವು ಮುಖ್ಯವಾಗಿ ನೋಡ್ಬೇಕಾಗಿರೋದೇನು ಅಂತಂದ್ರೆ, ಇದರಲ್ಲಿ ಇದು ಡೊಮೇನ್ ಆಗತ್ತೆ, ಈ ಫಂಕ್ಷನ್ ನ ಡೊಮೇನ್ ಆಗತ್ತೆ, ಇದು ಈ ಫಂಕ್ಷನ್ ನ ರೇಂಜ್ ಅಥವಾ ಕೋಡೊಮೇನ್ ಆಗತ್ತೆ. ಇದರಲ್ಲಿ ಇದು ಡೊಮೇನ್ ಸೆಟ್ ಆಗತ್ತೆ ಫಂಕ್ಷನ್ ಜಿ ಗೆ, ಇದು ಕೋಡೊಮೇನ್ ಸೆಟ್ ಆಗತ್ತೆ. ಇಲ್ಲಿ ನೋಡಿ, ಫಂಕ್ಷನ್ ಎಫ್ ನ ಕೋಡೊಮೇನ್ ಸೆಟ್ ಜಿ ಫಂಕ್ಷನ್ ನ ಡೊಮೇನ್ ಸೆಟ್ ಆಗಿದೆ, ಸೆಟ್ ಬಿ ನೇ. ಹಾಗಾಗಿ ನಾವು ಕಾಂಪೋಸಿಷನ್ ಇಲ್ಲಿ ಡಿಫೈನ್ ಮಾಡಕ್ಕಾಗತ್ತೆ. ಇದು ಡೆಫಿನಿಷನ್ ಹೇಳುವಾಗ ಮತ್ತೆ ನಾ ಇನ್ನೊಂದ್ಸಲ ಹೇಳ್ತೀನಿ, ಇದು ಗಮನದಲ್ಲಿರ್ಲಿ. ಸೆಟ್ ಬಿ ಏನಾಗಿದೆ, ಸೆಟ್ ಬಿ ಫಂಕ್ಷನ್ ಎಫ್ ನ ಕೋಡೊಮೇನ್ ಸೆಟ್ ಆಗಿದೆ, ಮತ್ತೆ ಫಂಕ್ಷನ್ ಜಿ ನ ಡೊಮೇನ್ ಸೆಟ್ ಆಗಿದೆ. ಅದು ಮುಖ್ಯವಾಗಿರೋ ಪಾಯಿಂಟ್. ಇಲ್ಲಿ ಫಂಕ್ಷನ್ ಡಿಫೈನ್ ಮಾಡೋ ಬದಲು ಇಲ್ಲಿ ವ್ಯಾಲ್ಯೂಸ್ ಅನ್ನೇ ಕೊಟ್ಬಿಟ್ಟಿದ್ದಾರೆ. ನಮ್ಗೆ ಕಾಂಪೋಸಿಷನ್ ಆಫ್ ದಿ ಫಂಕ್ಷನ್ ಕಂಡು ಹಿಡಿಯೋದು ಸುಲಭ ಆಗತ್ತೆ. ನಾವೀಗ ಮುಂಚೆನೆ ಅರ್ಥ ಮಾಡ್ಕೊಂಡಿದ್ವಿ, ಏನು y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಒಂದ್ ಫಂಕ್ಷನ್ ಇದ್ರೆ ಅದರಲ್ಲಿ ಎಕ್ಸ್ ಏನಾಗತ್ತೆ, ಎಕ್ಸ್ ಯಾವಾಗ್ಲೂ ಇಂಡಿಪೆಂಡೆಂಟ್ ವೇರಿಯಬಲ್ ಆಗಿರುತ್ತೆ. ಇಂಡಿಪೆಂಡೆಂಟ್ ವೇರಿಯಬಲ್ ಎಲ್ಲಿಂದ ತಗೊಂಡಿರ್ತೀವಿ ನಾವು, ಯಾವಾಗ್ಲೂ ಆ ಫಂಕ್ಷನ್ ನ ಡೊಮೇನ್ ಗೆ ಸೇರಿರತ್ತೆ ಎಕ್ಸ್ ಅನ್ನೋದು. ಎಕ್ಸ್ ಇಂಡಿಪೆಂಡೆಂಟ್ ವೇರಿಯಬಲ್ ನ ನಾವು ಯಾವಾಗ್ಲೂ ಎಕ್ಸ್ ಅಂತ ಡಿನೋಟ್ ಮಾಡ್ತೀವಿ. ಈ y ಏನಪ್ಪಾ ಅಂತಂದ್ರೆ, ಡೊಮೇನ್ ಇಂದ ಒಂದು ಎಲಿಮೆಂಟ್ ತಗೊಂಡು ಫಂಕ್ಷನ್ ಗೆ ಅಪ್ಲೈ ಮಾಡಿದಾಗ ನಮ್ಗೆ ಬರುತ್ತೆ ಉತ್ತರ, ಅದು ಡಿಪೆಂಡೆಂಟ್ ವೇರಿಯಬಲ್. ಆ ಡಿಪೆಂಡೆಂಟ್ ವೇರಿಯಬಲ್ ನ ನಾವು ಜನರಲಿ y ಅಂತ ಡಿನೋಟ್ ಮಾಡ್ತೀವಿ. ರೇಂಜ್ ಅಥವಾ ಫಂಕ್ಷನ್ ನ ಕೋಡೊಮೇನ್ ಸೆಟ್ ನಲ್ಲಿ ಇರುತ್ತೆ. ಇದು ನಾವೀಗಾಗ್ಲೇ ಅರ್ಥ ಮಾಡ್ಕೊಂಡಿರೋ ವಿಷಯ. ನೋಡಿ, ಇಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ, ಎಫ್ ಆಫ್ 1 ಇಸ್ ಈಕ್ವಲ್ ಟು 6 ಅಂತ. ಇಲ್ಲಿ 1 ಎಲ್ಲಿದೆ ಸೇರಿದೆ, ಫಂಕ್ಷನ್ ಎಫ್ ನ ಡೊಮೇನ್ ಸೆಟ್ ಅಲ್ಲಿ ಇದೆ. ಅದನ್ನ ಫಂಕ್ಷನ್ ಗೆ ಅಪ್ಲೈ ಮಾಡಿದಾಗ ನಮಗ್ ಬಂದು ಉತ್ತರ y, ಅದು 6 ಎಲ್ಲಿದೆ, ಅದು ಸೆಟ್ ಬಿ ನಲ್ಲಿದೆ. ಬಿ ಏನಾಗತ್ತೆ, ಫಂಕ್ಷನ್ ಎಫ್ ನ ಕೋಡೊಮೇನ್ ಸೆಟ್ ಆಗಿದೆ. 2 ನೋಡಿ, 2 ಹಾಗೇನೆ 2 ಡೊಮೇನ್ ಸೆಟ್ ಅಲ್ಲಿದೆ. ಅದನ್ನ ಮ್ಯಾಪಿಂಗ್ ಮಾಡಿದಾಗ ಬಂದು ಉತ್ತರ ಕೋಡೊಮೇನ್ ಸೆಟ್ ನಲ್ಲಿದೆ. ಇದು ಎಕ್ಸ್ ಆಗುತ್ತೆ ಇಂಡಿಪೆಂಡೆಂಟ್ ವೇರಿಯಬಲ್, ಇದು y ಆಗತ್ತೆ 6,3 ಅದೆಲ್ಲ. ಈಗ ಫಂಕ್ಷನ್ ಜಿ ನೋಡೋಣ. ಫಂಕ್ಷನ್ ಜಿ ಡೊಮೇನ್ ಸೆಟ್ ಯಾವುದು, ಸೆಟ್ ಬಿ. ಅದು ಸೆಟ್ ಬಿ ಫಂಕ್ಷನ್ ಎಫ್ ನ ಕೋಡೊಮೇನ್ ಸೆಟ್ ಸಹ ಹೌದು ಅಲ್ವಾ. ನೋಡಿ, ಹಾಗಾಗಿ 3 ಇದೆಯಲ್ಲ, ಈ 3 ಫಂಕ್ಷನ್ ಜಿ ನ ಡೊಮೇನ್ ಸೆಟ್ ನಲ್ಲಿ ಬಂದ್ಬಿಡತ್ತೆ. ಈ 3 ಅನ್ನೋದು ಫಂಕ್ಷನ್ ಎಫ್ ಗೆ ರೇಂಜ್ ಎಲಿಮೆಂಟ್ ಆಗಿತ್ತು, ಇದರಲ್ಲಿ ಅದು ಡೊಮೇನ್ ಸೆಟ್ ನಲ್ಲಿ ಇದೆ. 6 ಅಗೇನ್ ಡೊಮೇನ್ ಸೆಟ್ ನಲ್ಲಿ ಇದೆ. ಅದ್ರದ್ದು ಮ್ಯಾಪಿಂಗ್ ಮಾಡಿದಾಗ ನಮಗ್ ಬಂದ ಉತ್ತರ 5. 5 ಎಲ್ಲಿದೆ, ಫಂಕ್ಷನ್ ಜಿ ನ ಕೋಡೊಮೇನ್ ಸೆಟ್ ನಲ್ಲಿದೆ. ಈಗ ಜಿ ಸರ್ಕಲ್ ಎಫ್ ಅಂದ್ರೆ ಯಾವಾಗ್ಲೂ ನಾವ್ ಹೇಗ್ ಬರೀತೀವಿ ಅಂದ್ರೆ, ಜಿ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೆ ಫಂಕ್ಷನ್ ಎಫ್ ನ ಡೊಮೇನ್ ಎಲಿಮೆಂಟ್ ತಗೊಂಡು ಎಫ್ ಮ್ಯಾಪಿಂಗ್ ಆಗತ್ತೆ. ಫಂಕ್ಷನ್ ಎಫ್ ಏನಿದೆಯಾ ಅದನ್ನ ಮ್ಯಾಪಿಂಗ್ ಮಾಡಿದಾದ್ಮೇಲೆ ಜಿ ಫಂಕ್ಷನ್ ಗೆ ಮ್ಯಾಪಿಂಗ್ ಮಾಡ್ಬೇಕು ಅಂತ. ಜಿ ಸರ್ಕಲ್ ಎಫ್ ಆಫ್ 1 ಜಿ ಆಫ್ ಎಫ್ ಆಫ್ 1 ಆಯ್ತು ಅಲ್ವಾ. ಜಿ ಆಫ್ ಎಫ್ ಆಫ್ 1, ಜಿ ಆಫ್ ಹಂಗೆ ಇಟ್ಕೊಳ್ಳೋಣ. ಎಫ್ ಆಫ್ 1 ಏನಂತ ಕೊಟ್ಟಿದ್ದಾರೆ, 6 ಅಂತ ಕೊಟ್ಟಿದ್ದಾರೆ. ಸೊ ಎಫ್ ಆಫ್ 1 6 ಆಯ್ತು. ಜಿ ಆಫ್ 6 ಏನಂತ ಕೊಟ್ಟಿದ್ದಾರೆ, ಜಿ ಆಫ್ 6 ನಮ್ಗೆ 10 ಅಂತ ಕೊಟ್ಟಿದ್ದಾರೆ, 10. ಸೊ ಇದಾಯ್ತು. ಈಗ ನೋಡಿ, ನಾವಿಲ್ಲಿ ಅರ್ಥ ಮಾಡ್ಕೊಂಡಂಗೆ 1 6 ಮ್ಯಾಪ್ ಆಗಿದೆ ಹೌದಲ್ವಾ. ಇದು ಫಂಕ್ಷನ್ ಎಫ್ ಅಂತ ತಗೊಳ್ಳೋಣ ನಾವು. ಎ ಟು ಬಿ ಫಂಕ್ಷನ್ ಎಫ್ ಅಲ್ವಾ, ಬಿ ಟು ಸಿ ಫಂಕ್ಷನ್ ಜಿ. ಜಿ ಆಫ್ 6 ಯಾವ್ದಕ್ ಮ್ಯಾಪ್ ಆಗಿದೆ, ಅವ್ರು ಕೊಟ್ಟಿರೋ ಪ್ರಕಾರ 10ಗೆ ಮ್ಯಾಪ್ ಆಗಿದೆ. ಜಿ ಆಫ್ 6 10 ಗೆ ಮ್ಯಾಪ್ ಆಗಿದೆ. ಅಂದ್ರೆ ನೋಡಿ ಮಕ್ಕಳೇ, ಇಲ್ಲಿ ಏನ್ ಅರ್ಥ ಆಗತ್ತೆ ಅಂದ್ರೆ, 1 6ಕ್ಕೆ ಮ್ಯಾಪ್ ಆಗಿದೆ, 6 10ಕ್ಕೆ ಮ್ಯಾಪ್ ಆಗಿದೆ. ಅಂದ್ರೆ ಇಲ್ಲಿ 1 10ಕ್ಕೆ ಮ್ಯಾಪ್ ಆಗಿದೆ. 1 ಇಂಡೈರೆಕ್ಟ್ ಆಗಿ ಅಂದ್ರೆ 2 ಮ್ಯಾಪಿಂಗ್ ಗಳಾದ್ಮೇಲೆ 10ಕ್ಕೆ ಮ್ಯಾಪಿಂಗ್ ಆಗಿದೆ. ಅದೇ ರೀತಿ ಈಗ ಇನ್ನೊಂದು ಡೊಮೇನ್ ಎಲಿಮೆಂಟ್ ಯಾವ್ದಿದೆ, 2 ತಗೊಂಡ್ರೆ ಜಿ ಸರ್ಕಲ್ ಎಫ್ ಆಫ್ 2 ಅಂದ್ರೆ ಜಿ ಆಫ್ ಎಫ್ ಆಫ್ 2 ಆಗತ್ತೆ. ಜಿ ಆಫ್ ಎಫ್ ಆಫ್ 2 ಅಂದ್ರೆ ಜಿ ಆಫ್ ಎಫ್ ಆಫ್ 2 ಏನ್ ಕೊಟ್ಟಿದ್ದಾರೆ ನಮ್ಗೆ, 3 ಅಂತ ಕೊಟ್ಟಿದ್ದಾರೆ. ಎಫ್ ಆಫ್ 2 ನಮ್ಗೆ ಆನ್ಸರ್ 3 ಬಂದಿದೆ. ಜಿ ಆಫ್ 3 5 ಅಂದ್ರೆ ಇದು 5 ಆಯ್ತು. ಜಿ ಸರ್ಕಲ್ ಎಫ್ ಆಫ್ 2 5 ಯಾವ್ಯಾವ್ದಕ್ ಮ್ಯಾಪಿಂಗ್ ಆಗಿದೆ ಅಂತ ನೋಡಿದ್ರೆ, 2 3ಕ್ಕೆ ಮ್ಯಾಪಿಂಗ್ ಆಗಿದೆ ಇದ್ರ ಪ್ರಕಾರ. ಹಾಗೇನೆ 3 ಯಾವ್ದಕ್ ಮ್ಯಾಪಿಂಗ್ ಆಗಿದೆ,
5ಕ್ಕೆ ಮ್ಯಾಪ್ ಆಗಿದೆ. ಮತ್ತೆ ಈಗ ಮುಂದಿನ ಎಲಿಮೆಂಟ್ ಅಂದ್ರೆ 4. ಜಿ ಸರ್ಕಲ್ ಎಫ್ ಮಾಡೋಣ. ಜಿ ಸರ್ಕಲ್ ಎಫ್ ಆಫ್ 4 ನೋಡಿದ್ರೆ ಜಿ ಸರ್ಕಲ್ ಎಫ್ ಆಫ್ 4 ಅಂದ್ರೆ ಜಿ ಆಫ್ ಎಫ್ ಆಫ್ 4 ಅಲ್ವಾ. ಜಿ ಆಫ್ ಎಫ್ ಆಫ್ 4 ಅಂದ್ರೆ ಜಿ ಆಫ್, ಹಾಗೆ ಬರ್ಕೊಳ್ಳೋಣ. ಎಫ್ ಆಫ್ 4 ಅವರು 8 ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಎಫ್ ಆಫ್ 4 ಜಾಗದಲ್ಲಿ 8 ಬರ್ಕೊಂತೀನಿ. ಇವಾಗ ಜಿ ಆಫ್ 8, ಜಿ ಆಫ್ 8 ಎಷ್ಟು ಅವ್ರು ಕೊಟ್ಟಿರೋ ಪ್ರಕಾರ 10. 4 2 ಮ್ಯಾಪಿಂಗ್ ಆದ್ಮೇಲೆ 10 ರಿಲೇಟ್ ಆಗಿದೆ. ಈಗ 4 ಮೊದ್ಲು ಯಾವ್ದಕ್ ರಿಲೇಟ್ ಆಗಿತ್ತು? ಎಫ್ ಮ್ಯಾಪಿಂಗ್ ಆದ ತಕ್ಷಣ ಎಫ್ ಆಫ್ 4 ಏನು 8 ಅಲ್ವಾ, 8 ಮ್ಯಾಪ್ ಆಗಿದೆ. ಅದೇ ರೀತಿ ಈಗ ಜಿ ಮ್ಯಾಪಿಂಗ್ ಆಗತ್ತೆ, ಅದೇ 8 ಜಿ ಮ್ಯಾಪಿಂಗ್ ಆದಾಗ ಯಾವ್ದಕ್ ರಿಲೇಟ್ ಆಗಿದೆ? 10ಕ್ಕೆ ರಿಲೇಟ್ ಆಗಿದೆ. ಈಗ ಮುಂದಿನ ಸಂಖ್ಯೆ ನೋಡಿದ್ರೆ ಜಿ ಆಫ್ ಎಫ್ ಆಫ್ 7 ನೋಡೋಣ. ಅಂದ್ರೆ ಜಿ ಆಫ್ ಎಫ್ ಆಫ್ 7 ಅಂದ ತಕ್ಷಣ ಎಫ್ ಆಫ್ 7 ಈಗಾಗ್ಲೇ ಅವ್ರು ಕೊಟ್ಟಿದ್ದಾರೆ ನಮ್ಗೆ 8 ಅಂತ. ಅಂದ್ರೆ ಇಲ್ಲಿ ನೋಡೋಣ, ಎಫ್ ಆಫ್ 7 8ಗೆ ಮ್ಯಾಪ್ ಆಗಿದೆ. ಈಗ 8 ಫಂಕ್ಷನ್ ಜಿ ನಲ್ಲಿ ಯಾವ್ದಕ್ ಮ್ಯಾಪ್ ಆಗಿದೆ ಅಂತ ನೋಡೋಣ. ಅವ್ರು ಕೊಟ್ಟಿದ್ದಾರೆ 10ಗೆ ಮ್ಯಾಪ್ ಆಗಿದೆ, ಅಂದ್ರೆ 10 ಆಯ್ತು. ಜಿ ಆಫ್ 8 ಏನ್ ಬಂದಿದೆ? 10. ಅಂದ್ರೆ ಮತ್ತೆ ಜಿ 10ಗೆ ಮ್ಯಾಪ್ ಆಗಿದೆ ಅಂತ ನಾವ್ ಇದಿಷ್ಟನ್ನು ಕಂಡು ಹಿಡ್ದಾಯ್ತು. ಮಕ್ಕಳೇ ನೋಡಿ, ಇಲ್ಲಿ ನಮ್ಗೆ ಎಫ್ ಮ್ಯಾಪಿಂಗ್ ಆದ್ಮೇಲೆ ಮತ್ತೆ ಜಿ ಮ್ಯಾಪಿಂಗ್ ಮಾಡಕ್ ಯಾಕೆ ಸಾಧ್ಯ ಆಯ್ತು ಅಂದ್ರೆ ಈ ಸೆಟ್ಟಿನ ಕಾರಣದಿಂದ. ಅಂದ್ರೆ ಈ ಸೆಟ್ ಬಿ ಇದೆಯಲ್ಲ, ಇದು ಕೋಡೊಮೈನ್ ಆಫ್ ಎಫ್ ಆಗಿದೆ, ಹಾಗೇನೆ ಡೊಮೈನ್ ಆಫ್ ಜಿ. ಹಾಗಾಗಿರೋ ಹೊತ್ತಿಗೆ ಮಾತ್ರ ನಮ್ಗೆ ಈ ರೀತಿ ಕಾಂಪೋಸಿಷನ್ ಡಿಫೈನ್ ಮಾಡಕ್ ಸಾಧ್ಯ ಆಗಿದೆ, ಈ ಸೆಟ್ ಕಾಮನ್ ಸೆಟ್ ಆಗಿರೋದ್ರಿಂದ. ಅಥವಾ ಇಲ್ಲಿ ಇದು ಇವೆರಡು ಯಾವ್ದಾಗಿದೆ? ಸೆಟ್ ಬಿ. ಹಾಗಾಗಿರೋದ್ರಿಂದ ನಮಗೆ ಈ ರೀತಿ ಕಾಂಪೋಸಿಷನ್ ಡಿಫೈನ್ ಮಾಡಕ್ ಸಾಧ್ಯ ಆಗಿದ್ದು. ಈಗ ನಾವು ಡೆಫಿನಿಷನ್ ಆಫ್ ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ಅರ್ಥ ಮಾಡ್ಕೊಳ್ಳೋಣ. ಅಂದ್ರೆ ಇಲ್ಲಿ 2 ಫಂಕ್ಷನ್ ಗಳಿರತ್ತೆ ನೋಡಿ. ಮೊದಲನೇ ಫಂಕ್ಷನ್ ಎಫ್ ಎಲ್ಲಿಂದ ಎಲ್ಲಿಗೆ ಡಿಫೈನ್ ಆಗಿದೆ? ಡೊಮೇನ್ ಸೆಟ್ ಎಕ್ಸ್, ಕೋಡೊಮೇನ್ ಸೆಟ್ ವೈ ಆಯ್ತು. ಇನ್ನೊಂದು ಫಂಕ್ಷನ್ ಯಾವುದು? ಫಂಕ್ಷನ್ ಜಿ, ಡೊಮೇನ್ ಸೆಟ್ ವೈ, ಕೋಡೊಮೇನ್ ಸೆಟ್ ಝೆಡ್ ಅಂತ. ಈಗ 2 ಫಂಕ್ಷನ್ಸ್ ಇದೆ. ಇಲ್ಲಿ ಕೋಡೊಮೇನ್ ಸೆಟ್ ಯಾವ್ದಿದೆ? ಫಂಕ್ಷನ್ ಎಫ್ ಗೆ ವೈ ಇದೆ. ಡೊಮೇನ್ ಸೆಟ್ ಯಾವ್ದಿದೆ? ಫಂಕ್ಷನ್ ಜಿ ಗೆ ವೈ ಇದೆ. ಹೀಗಿದ್ರೆ ಮಾತ್ರ ನಾವು ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ನ ಡಿಫೈನ್ ಮಾಡೋಕೆ ಸಾಧ್ಯ. ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಕಾಂಪೋಸಿಷನ್ ಆಫ್ ದ ಫಂಕ್ಷನ್ಸ್ ಎಫ್ ಅಂಡ್ ಜಿ ಇಸ್ ಡಿನೋಟೆಡ್ ಬೈ, ಇದನ್ನ ಹೇಗ್ ಡಿನೋಟ್ ಮಾಡ್ತೀವಿ? ಫ್ರಮ್ ಎಕ್ಸ್ ಟು ಝೆಡ್. ಅಂದ್ರೆ ಇಂಡೈರೆಕ್ಟ್ಲಿ ಮ್ಯಾಪಿಂಗ್ ಎಲ್ಲಿಂದ ಎಲ್ಲಿಗಾಗಿರತ್ತೆ? 2 ಫಂಕ್ಷನ್ ಆದ್ಮೇಲೆ ಫ್ರಮ್ ಎಕ್ಸ್ ಟು ಝೆಡ್ ಮ್ಯಾಪಿಂಗ್ ಆಗಿರತ್ತೆ. ಅದನ್ನ ನಾವು ಹೀಗೆ ಡಿನೋಟ್ ಮಾಡ್ತೀವಿ. ಜಿ ಸರ್ಕಲ್ ಎಫ್ ಆಫ್ ಎಕ್ಸ್ ಅಂದ್ರೆ ಜಿ ಆಫ್ ಎಫ್ ಆಫ್ ಎಕ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎಕ್ಸ್. ಅದ್ ಫಂಕ್ಷನ್ ಆಗ್ಬೇಕು ಅಂದ್ರೆ ಇದು ಮುಖ್ಯ ಆಗತ್ತೆ. ಫಾರ್ ಆಲ್ ಎಕ್ಸ್, ಪ್ರತಿ ಎಕ್ಸ್ಗೂ ಒಂದು ಇಮೇಜ್ ಇರ್ಬೇಕು ಅಂತ ಡೆಫಿನಿಷನ್ ಅಲ್ಲೇ ಅರ್ಥ ಮಾಡ್ಕೊಂಡಿದೀವಿ. ಎಕ್ಸ್ ಯಾವುದು? ಫಂಕ್ಷನ್ ಎಫ್ ನ ಡೊಮೇನ್ ಸೆಟ್ ಆಗಿರತ್ತೆ. ಈಗ ಜಿ ಸರ್ಕಲ್ ಎಫ್ ನ ಹೇಗ್ ಬರಿತೀವಿ? ಯಾವ ಸೆಟ್ ಇಂದ ಯಾವ ಸೆಟ್ ಆಗತ್ತೆ? ಎಕ್ಸ್ ಟು ಝೆಡ್ ಆಗತ್ತೆ. ಅದನ್ನ ಜಿ ಸರ್ಕಲ್ ಎಫ್ ನ ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಬರಿತೀವಿ. ಈಗ ನೋಡಿ, ಇಲ್ಲಿ ಫಂಕ್ಷನ್ ಮ್ಯಾಪಿಂಗ್ ಬರೆಯೋಣ. ಇದು ಫಂಕ್ಷನ್ ಎಫ್ ಆಗತ್ತೆ, ಇದು ಫಂಕ್ಷನ್ ಜಿ. ಈಗ ಮೊದಲು ಇಲ್ಲಿ ಡೊಮೇನ್ ಎಲಿಮೆಂಟ್ ಗಳಿರತ್ತೆ. ಇದು ಯಾವ್ದರದ ಡೊಮೇನು? ಫಂಕ್ಷನ್ ಎಫ್ ಡೊಮೇನ್ ಸೆಟ್ ಆಗಿದೆ. ಇದು ಫಂಕ್ಷನ್ ಎಫ್ ಗೆ ಕೋಡೊಮೇನ್ಸ್ ಆಗಿರತ್ತೆ. ಇಲ್ಲಿ ಯಾವ ತರ ಎಲಿಮೆಂಟ್ ಗಳಿರುತ್ತೆ? ಎಕ್ಸ್ ಇರುತ್ತೆ, ಅಂದ್ರೆ x1, x2, x3 ಅಂತ ಆ ರೀತಿ ಎಲಿಮೆಂಟ್ ಗಳಿರುತ್ತೆ. ಯಾವ್ದ್ರಲ್ಲಿ? ಸೆಟ್ ಎಕ್ಸ್ ನಲ್ಲಿ. ಈಗ ಸೆಟ್ ಎಕ್ಸ್ ನಲ್ಲಿರೋ ಎಲಿಮೆಂಟ್ ನ ತಗೊಂಡು ಎಫ್ ಮ್ಯಾಪಿಂಗ್ ಆದ್ಮೇಲೆ ಅದು ವೈ ಸೆಟ್ ನಲ್ಲಿ ಇರುತ್ತೆ. ಆ ಎಲಿಮೆಂಟ್ ಗಳು ಹೇಗಿರುತ್ತೆ? ಎಫ್ ಆಫ್ ಎಕ್ಸ್ ಅಂತ ಫಾರ್ಮ್ ನಲ್ಲಿ ಇರುತ್ತೆ. ಈಗ ನಮ್ಗೆ y1 ಇಸ್ ಈಕ್ವಲ್ ಟು ಎಫ್ ಆಫ್ x1. ನಮ್ ಡೊಮೇನ್ ಎಲಿಮೆಂಟ್ x1 ಆಗಿದ್ರೆ ಎಫ್ ಆಫ್ x1 ಆಗತ್ತೆ ಅದ್ರ ಫಾರ್ಮ್. x2 ಆಗಿದ್ರೆ y2 ಇಸ್ ಈಕ್ವಲ್ ಟು ಎಫ್ ಆಫ್ x2, y3 ಇಸ್ ಈಕ್ವಲ್ ಟು ಎಫ್ ಆಫ್ x3. ಅಂದ್ರೆ ಇಲ್ಲಿರೋ ಎಲಿಮೆಂಟ್ ನ ಫಾರ್ಮ್ ಎಫ್ ಆಫ್ x1, ಎಫ್ ಆಫ್ x2 ಆ ರೀತಿಯಾಗಿರತ್ತೆ. ಅಂದ್ರೆ ಅದು ಡೊಮೇನ್ ಎಲಿಮೆಂಟ್ ತಗೊಂಡಿದ್ವಿ, ಅದು ಎಫ್ ಮ್ಯಾಪಿಂಗ್ ಆದ್ಮೇಲೆ ಬಂದಿರುವಂತಹ ಎಲಿಮೆಂಟ್ ಆಗಿರತ್ತೆ. ಸೊ ಎಫ್ ಆಫ್ x1 ಬಂದಿರತ್ತೆ. ಈ ಸೆಟ್ ಇನ್ನೂ ಒಂದೇನಾಯ್ತು? ಇದು ಜಿ ಫಂಕ್ಷನ್ ನ ಡೊಮೇನ್ ಸೆಟ್ ಆಗಿದೆ. ಇದು ಆಲ್ರೆಡಿ ಮ್ಯಾಪಿಂಗ್ ಆಗಿರೋ ಎಲಿಮೆಂಟ್ ಗಳು. ಇದು y1, y2, y3 ಅಂತ ತಗೊಳ್ಳೋಣ. ಮೊದಲು y1, y2, y3 ಜಿ ಮ್ಯಾಪಿಂಗ್ ಗೆ ಡೊಮೇನ್ ಎಲಿಮೆಂಟ್ ಗಳಾಗಿರುತ್ತೆ. ಇಲ್ಲಿರೋ ಎಲಿಮೆಂಟ್ ಗಳು ಯಾವ ತರ ಬರುತ್ತೆ ಅಂದ್ರೆ z1 ಅಂತ ತಗೊಳ್ಳೋಣ. z1 ಏನಾಗತ್ತೆ? ಇಲ್ಲಿ ಮೊದಲು ಏನಂತ ಬರ್ಕೊಂಡ್ಬಿಡೋಣ? x1, x2, x3 ಅದೆಲ್ಲ ಯಾವ ಸೆಟ್ ನಲ್ಲಿ ಇರುತ್ತೆ? they belong to set x. y1, y2, y3 ಎಲಿಮೆಂಟ್ ಗಳೆಲ್ಲ ಎಲ್ಲಿರುತ್ತೆ? they belong to set y. ಆಮೇಲೆ z1, z2, z3 ಆ ಎಲಿಮೆಂಟ್ ಗಳೆಲ್ಲ they belong to set
ಝೆಡ್ ಅಂತ ತಿಳ್ಕೊಳ್ಳೋಣ. Z1 ಏನಾಗತ್ತೆ ಅಂದ್ರೆ ಜಿ ಮ್ಯಾಪಿಂಗ್ ಆಗಿರತ್ತಲ್ಲ, ಯಾವ ಎಲಿಮೆಂಟ್ ಗಾಗಿರತ್ತೆ? Y1 ಗಾಗಿರತ್ತೆ. ಇಲ್ಲಿರೋ ಎಲಿಮೆಂಟ್ Y1 ಈ ಸೆಟ್ ನಲ್ಲಿ ಇದ್ದಿದ್ದ ಎಲಿಮೆಂಟ್ ಗಳು Y1 Y2 Y3 ಆಗಿರತ್ತೆ. ಅಂದ್ರೆ f(x1) f(x2) f(x3) ಫಾರ್ಮ್ ನಲ್ಲಿ ಇರುವಂತಹ ಎಲಿಮೆಂಟ್. Z1 ಇದ್ದಿದ್ದಲ್ಲ ಅದು G(y2) ಆಗತ್ತೆ. Z2 ಇದ್ದಿದ್ದು ಇಲ್ಲಿ Z3 ಇದ್ದಿದ್ದು G(y3) ಆಗತ್ತೆ. ಅಂದ್ರೆ ನೋಡಿ, ಫಸ್ಟ್ x1 ಇತ್ತು, ಅದಕ್ಕೆ F ಮ್ಯಾಪಿಂಗ್ ಆದ್ಮೇಲೆ Y1 Y2 Y3 ಆಯ್ತು. ಅದಕ್ಕೆ ಮತ್ತೆ G ಮ್ಯಾಪಿಂಗ್ ಆದ್ಮೇಲೆ Z1 Z2 Z3 ಆಗತ್ತೆ. ಅಂದ್ರೆ ಈಗ ಏನಾಯ್ತು, ಇಲ್ಲಿ ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ಆಗಿದೆ. ಈ ಫಂಕ್ಷನ್ ಇಲ್ಲಿಂದ ಇಲ್ಲಿಗೆ ಮ್ಯಾಪಿಂಗ್ ಆಗಿದೆ. ಆ ಮ್ಯಾಪಿಂಗ್ ಯಾವುದು? G ಸರ್ಕಲ್ F ಆಗಿದೆ. ಅಂದ್ರೆ ಈಗ ನೋಡಿ, y is equal to ಏನು? f of x. ಆಮೇಲೆ ಇದು ಫರ್ದರ್ ಮ್ಯಾಪಿಂಗ್ ಆಗುತ್ತಲ್ವಾ, ಅವಾಗ G of y ಆಗತ್ತೆ. G of y ಮ್ಯಾಪಿಂಗ್ ಆದಾಗ ನಮಗೆ Z ಬರುತ್ತೆ. ಅಂದ್ರೆ G ಸರ್ಕಲ್ F of x ಅಂದ್ರೆ G of f of x. f of x ಏನು? G of f of x ನ ಮಾಡಿದಾಗ y ಬಂದಿತ್ತು. ಅಂದ್ರೆ G of y ಏನಾಗತ್ತೆ? Z ಆಗತ್ತೆ. ಅಂದ್ರೆ ಇಂಟರ್ನ್ ಇಲ್ಲಿ ಏನ್ ಅರ್ಥ ಆಗತ್ತೆ? x Z ಗೆ ಮ್ಯಾಪಿಂಗ್ ಆಗಿದೆ. ಯಾವಾಗ ಎರಡು ಕಾಂಪೋಸಿಷನ್ ಫಂಕ್ಷನ್ ಆದಾಗ x Z ಗೆ ಮ್ಯಾಪಿಂಗ್ ಆಗಿರತ್ತೆ. ಮೊದಲು y ಗೆ ಮ್ಯಾಪಿಂಗ್ ಆಯ್ತು, y Z ಗೆ ಮ್ಯಾಪಿಂಗ್ ಆಯ್ತು. ಹಾಗಾಗಿ x is mapped to Z ಅಂತ ಅರ್ಥ ಬರುತ್ತೆ. ಈ ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ಅಲ್ಲಿ ಇದನ್ನ ಡಿಫೈನ್ ಆಗಿರ್ಬೇಕು ಅಂತಂದ್ರೆ ಮುಖ್ಯವಾಗಿ ನಾ ಹೇಳ್ದೆ, ಈ ಮಧ್ಯದ ಸೆಟ್ ಇದೆಯಲ್ಲ ಅದೇ ಮೇನ್ ಅಂತ. ಅಂದ್ರೆ ಅದು ಕಂಡೀಷನ್ ಏನಪ್ಪಾ ಅಂತಂದ್ರೆ ರೇಂಜ್ ಆಫ್ ಎಫ್ ಡೊಮೇನ್ ಆಫ್ ಇದಕ್ಕೆ ಸಬ್ಸೆಟ್ ಆಗಿರ್ಬೇಕು ಡೊಮೇನ್ ಆಫ್ ಜಿ ಫಂಕ್ಷನ್ ಗೆ. ಅಂದ್ರೆ ಇದು ಸಬ್ಸೆಟ್ ಆಗಿರ್ಬೇಕು ಅಥವಾ ಅದೇ ಸೆಟ್ ಆಗಿರ್ಬೇಕು. ಮೊದಲು ಮ್ಯಾಪಿಂಗ್ ಆಗಿರುತ್ತಲ್ಲ ಆ ಫಂಕ್ಷನ್ ಅಂದ್ರೆ ಯಾವುದು? ಅದು ಈ ಫಂಕ್ಷನ್ ನ ಕೋಡೊಮೇನ್ ಸೆಟ್ ಜಿ ಫಂಕ್ಷನ್ ಎರಡನೇ ಸಲ ಮ್ಯಾಪಿಂಗ್ ಆಗುತ್ತಲ್ಲ ಅದರ ಡೊಮೇನ್ ಸೆಟ್ ನ ಸಬ್ಸೆಟ್ ಆಗಿರ್ಬೇಕು. ಇಲ್ಲ ಅಂತಂದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ಲಿಲ್ಲ ಅಂದ್ರೆ ಇದು ಕಾಂಪೋಸಿಷನ್ ಆಫ್ ದಿ ಫಂಕ್ಷನ್ ಡಿಫೈನ್ ಆಗಕ್ ಸಾಧ್ಯ ಇಲ್ಲ. ಕಾಂಪೋಸಿಷನ್ ಆಫ್ ದಿ ಫಂಕ್ಷನ್ ಡಿಫೈನ್ ಆಗ್ಬೇಕಂದ್ರೆ ಇದು ಬಹಳ ಮುಖ್ಯವಾದ ಕಂಡೀಷನ್. ಇದು ಆದ್ರೆ ಮಾತ್ರ ಕಾಂಪೋಸಿಷನ್ ಆಫ್ ದಿ ಫಂಕ್ಷನ್ ಡಿಫೈನ್ ಆಗುತ್ತೆ. ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋಕೋಸ್ಕರ ಎಕ್ಸ್ ವೈ ಝೆಡ್ ಅಂತ ತೋರಿಸಿದೀವಿ. ಆದ್ರೆ ಯಾವಾಗ್ಲೂ ಇಂಡಿಪೆಂಡೆಂಟ್ ವೇರಿಯೇಬಲ್ ನ ನಾವು ಫಂಕ್ಷನ್ ಜಿ ಆಗ್ಲಿ, ಫಂಕ್ಷನ್ ಎಫ್ ಆಗ್ಲಿ, ಫಂಕ್ಷನ್ ಹೆಚ್ ಆಗ್ಲಿ, ಎಷ್ಟು ಫಂಕ್ಷನ್ ಡಿನೋಟ್ ಮಾಡಿದ್ರು ಸಾಮಾನ್ಯವಾಗಿ ಇಂಡಿಪೆಂಡೆಂಟ್ ವೇರಿಯೇಬಲ್ ನ ನಾವು ಎಕ್ಸ್ ಅಂತಾನೆ ಡಿನೋಟ್ ಮಾಡಿ ತೋರಿಸ್ತೀವಿ. ಸಾಧಾರಣವಾಗಿ ಎಫ್ ಸರ್ಕಲ್ ಜಿ ನಾಟ್ ಈಕ್ವಲ್ ಟು ಜಿ ಸರ್ಕಲ್ ಎಫ್. ಈಗ ನಾವು ಅರ್ಥ ಮಾಡ್ಕೊಂಡಿದ್ ಪ್ರಕಾರ ಎಫ್ ಸರ್ಕಲ್ ಜಿ ಇಸ್ ನಾಟ್ ಈಕ್ವಲ್ ಟು ಜಿ ಸರ್ಕಲ್ ಎಫ್ ಅಂತ. ಜಿ ಸರ್ಕಲ್ ಎಫ್ ಡಿಫೈನ್ ಆಗಕ್ಕೆ ಈ ಕಂಡೀಷನ್ ಬೇಕಾಗಿತ್ತು. ಆದ್ರೆ ಎಫ್ ಸರ್ಕಲ್ ಜಿ ಹೇಗೆ ನೋಡೋಣ. ಇವಾಗ ನೋಡಿ, ಯಾವಾಗ ಜಿ ಸರ್ಕಲ್ ಎಫ್ ಡಿಫೈನ್ ಆಗಿರುತ್ತೋ ಆಗೆಲ್ಲ ಎಫ್ ಸರ್ಕಲ್ ಜಿ ಡಿಫೈನ್ ಆಗ್ಲೇಬೇಕು ಅಂತ ಏನಿಲ್ಲ. ಜಿ ಸರ್ಕಲ್ ಎಫ್ ಡಿಫೈನ್ ಆಗಿ ಎಫ್ ಸರ್ಕಲ್ ಜಿ ಡಿಫೈನ್ ಆಗದೆ ಹೋಗ್ಬಹುದು. ಎಫ್ ಸರ್ಕಲ್ ಜಿ ಆದ್ಮೇಲೆ ಜಿ ಸರ್ಕಲ್ ಎಫ್ ಆಗದೆ ಹೋಗಬಹುದು. ಜಿ ಸರ್ಕಲ್ ಎಫ್ ಗೆ ಇದು ಕಂಡೀಷನ್. ಅಂದ್ರೆ ಫಸ್ಟ್ ಫಂಕ್ಷನ್ ಯಾವ್ದು ಮ್ಯಾಪಿಂಗ್ ಮಾಡ್ತೀವಲ್ಲ ಅದರದ್ದು ರೇಂಜ್ ಎರಡನೇ ಮ್ಯಾಪಿಂಗ್ ಯಾವ್ದು? ಜಿ. ಇದ್ರದ್ದು ಡೊಮೇನ್ ಗೆ ಸಬ್ಸೆಟ್ ಆಗಿದ್ದಾಗ ಮಾತ್ರ ಡಿಫೈನ್ ಆಗತ್ತೆ. ಅದೇ ರೀತಿ ಇವಾಗ ನಾವು ಎಫ್ ಸರ್ಕಲ್ ಜಿ ಅಂತ ನೋಡಿದ್ರೆ ರೇಂಜ್ ಆಫ್ ಯಾವ್ದಕ್ಕಾಗ್ಬೇಕು? ರೇಂಜ್ ಆಫ್ ಜಿ. ರೇಂಜ್ ಆಫ್ ಫಂಕ್ಷನ್ ಜಿ ಡೊಮೇನ್ ಆಫ್ ಎಫ್ ನ ಸಬ್ಸೆಟ್ ಆಗ್ಬೇಕು. ಮೊದಲ ಯಾವ ಮ್ಯಾಪಿಂಗ್ ಆಗತ್ತಲ್ಲ ಆ ಫಂಕ್ಷನ್ ನ ರೇಂಜ್ ಎರಡನೇ ಮ್ಯಾಪಿಂಗ್ ಆಗುವಂತ ಫಂಕ್ಷನ್ ನ ಡೊಮೇನ್ ಗೆ ಸಬ್ಸೆಟ್ ಆದ್ರೆ ಮಾತ್ರ ನಮ್ಗೆ ಕಾಂಪೋಸಿಷನ್ ಆಫ್ ದಿ ಫಂಕ್ಷನ್ ಡಿಫೈನ್ ಆಗತ್ತೆ. ಈಗ ನಾವು ಜಿ ಸರ್ಕಲ್ ಎಫ್ ಮಾಡಿದ್ವಿ. ಎಫ್ ಸರ್ಕಲ್ ಜಿ ಹೇಗ್ ಬರ್ಕೊಳ್ಳೋದು ಅಂತಂದ್ರೆ ಎಫ್ ಸರ್ಕಲ್ ಜಿ ಆಫ್ ಎಕ್ಸ್ ಅಂದ್ರೆ ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ ಬರುತ್ತೆ. ಈ ಕೇಸ್ ನಲ್ಲಿ ಜಿ ಮ್ಯಾಪಿಂಗ್ ಫಸ್ಟ್ ಆಗುತ್ತೆ, ಆಮೇಲೆ ಎಫ್ ಮ್ಯಾಪಿಂಗ್ ಆಗುತ್ತೆ. ನೋಡಿ, ನಾವಿಲ್ಲಿ ತಗೊಂಡ್ ಹಂಗೆ ಇಲ್ಲಿ ಅರ್ಥ ಮಾಡ್ಕೊಳ್ಳೋಕೋಸ್ಕರ ಎಕ್ಸ್ ವೈ ಝೆಡ್ ಅಂತ ಮೂರು ಎಲಿಮೆಂಟ್ ಗಳನ್ನ ತಗೊಂಡಿದ್ದೀನಿ. ಎಕ್ಸ್ ಅಂತಾನೆ ತೋರಿಸ್ಬಿಟ್ರೆ ಕನ್ಫ್ಯೂಷನ್ ಆಗುತ್ತೆ ಅಂತ ಒಂದೆರಡು ಉದಾಹರಣೆ ಸಾಲ್ವ್ ಮಾಡೋಣ. ನಿಮ್ಗೆ ಇನ್ನು ಚೆನ್ನಾಗಿ ಅರ್ಥ ಆಗಬಹುದು ಅನ್ಕೊಂಡಿದೀನಿ. ಇಫ್ ಎಫ್ ಅಂಡ್ ಜಿ ಆರ್ ಟೂ ಫಂಕ್ಷನ್ಸ್ ಡಿಫೈನ್ ಲೈಕ್ ದಿಸ್. ಇಲ್ಲಿ ಎಫ್ ಫಂಕ್ಷನ್ ಹೀಗೆ ಡಿಫೈನ್ ಆಗಿದೆ, ಫಂಕ್ಷನ್ ಜಿ ಹೀಗೆ ಡಿಫೈನ್ ಆಗಿದೆ. ನಾವು ಜಿ ಸರ್ಕಲ್ ಎಫ್ ಮತ್ತು ಎಫ್ ಸರ್ಕಲ್ ಜಿ ಎರಡನ್ನು ಮಾಡಬೇಕು. ನೋಡಿ, ನಾನು ಇವಾಗ ತಾನೇ ಹೇಳ್ದೆ ನಿಮ್ಗೆ ಯಾವುದೇ ಫಂಕ್ಷನ್ ಇಂಡಿಪೆಂಡೆಂಟ್ ವೇರಿಯೇಬಲ್ ನ ಎಕ್ಸ್ ಅಂತಾನೆ ತಗೋತೀವಿ ಅಂತ. ಇಲ್ಲೂ ಎಕ್ಸ್ ಅಂತ ತಗೊಂಡಿದೀವಿ, ಇಲ್ಲೂ ಎಕ್ಸ್ ಅಂತಾನೆ ತಗೊಂಡಿದೀವಿ. ಎರಡು ಬೇರೆ ಬೇರೆ ಫಂಕ್ಷನ್. ಆದ್ರೆ ಮುಖ್ಯವಾಗಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದ್ರೆ ಎಕ್ಸ್ ಅಂತ ಹೇಳಿದ ತಕ್ಷಣ ಇಂಡಿಪೆಂಡೆಂಟ್ ವೇರಿಯೇಬಲ್ ಅನ್ನೋದನ್ನ ಮಾತ್ರ ಅರ್ಥ ಮಾಡ್ಕೋಬೇಕು. ಫಂಕ್ಷನ್ ಎಫ್ ಡೊಮೇನ್ ಯಾವ್ದಿರುತ್ತೆ ಅದ್ರಿಂದ ಇಲ್ಲಿ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ನಾವು. ಇಲ್ಲಿ ಎಕ್ಸ್ ಅಂತ ಹೇಳಿದ್ರೆ ಜಿ ಫಂಕ್ಷನ್ ನ ಡೊಮೇನ್ ಇಂದ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಎಕ್ಸ್ ಇಸ್ ಇಂಡಿಪೆಂಡೆಂಟ್ ವೇರಿಯೇಬಲ್. ನಾವಿಲ್ಲಿ ಈ ವ್ಯತ್ಯಾಸ ಅರ್ಥ ಮಾಡ್ಕೊಂಡ್ರೆ ಕನ್ಫ್ಯೂಷನ್ ಕಡಿಮೆ ಆಗತ್ತೆ. ಈಗ ಮೊದಲು ಜಿ ಸರ್ಕಲ್ ಎಫ್ ಮಾಡೋಣ. ಜಿ ಸರ್ಕಲ್ ಎಫ್. ಜಿ ಸರ್ಕಲ್ ಎಫ್ ಅಂದ್ರೆ ಜಿ ಆಫ್
ಎಫ್ ಆಫ್ ಎಕ್ಸ್. ಇಲ್ಲಿ ಮ್ಯಾಪಿಂಗ್ ಯಾವ್ದಕ್ಕಾಗಿದೆ, ಮೊದಲು ಎಫ್ ಮ್ಯಾಪಿಂಗ್ ಆಗತ್ತೆ. ಜಿ ಆಫ್ ಎಫ್ ಆಫ್ ಎಕ್ಸ್ ಏನಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇದೆ. ನಾನು ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಿದೆಯಲ್ಲ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ನಾವಿದನ್ನ ಈಗಾಗಲೇ ಮಾಡಿದೀವಿ, ಮೊದಲನೇ ಉದಾಹರಣೆನಲ್ಲೇ ಮಾಡಿದೀವಿ. ಮೊದಲನೇ ಉದಾಹರಣೆನಲ್ಲಿ ನ್ಯೂಮರಿಕಲ್ ಇತ್ತು, ನಂಬರ್ ಇತ್ತು, ಸುಲಭವಾಗಿ ಮಾಡಿದ್ವಿ, ಕನ್ಫ್ಯೂಷನ್ ಏನು ಬರ್ಲಿಲ್ಲ. ಆದ್ರೆ ಇಲ್ಲಿ ಎಕ್ಸ್ ನಲ್ಲಿದೆ, ಕನ್ಫ್ಯೂಷನ್ ಆಗೋ ಸಾಧ್ಯತೆ ಇದೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ ಅಕಸ್ಮಾತ್ ನೋಡಿ ಎಫ್ ಆಫ್ ಎಕ್ಸ್ ನ ನಾವು y ಅಂತ ತಗೊಂಡಿದ್ರೆ ಅವಾಗ ಎಫ್ ಆಫ್ ಎಕ್ಸ್ ಇಲ್ಲಿ ಏನಾಗಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಆಗಿದೆ, ಅಂದ್ರೆ y ಆಗತ್ತೆ. ಈಗ ಇಲ್ಲಿ ಏನಂತ ಬರ್ಬೋದು, ನಾವ್ ಹೇಗ್ ಮಾಡಬಹುದು, ಜಿ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೆ ಏನು ಅರ್ಥ ನೋಡೋಣ. ಜಿ ಆಫ್ ಎಫ್ ಆಫ್ ಎಕ್ಸ್ ಏನ್ ಹೇಳಿ, y ಅಲ್ವಾ, ಜಿ ಆಫ್ ವೈ ಆಯ್ತು. ಇಲ್ಲಿ ಜಿ ಆಫ್ ವೈ, ಜಿ ಆಫ್ ವೈ ಏನು ಫಂಕ್ಷನ್ ಹೇಗ್ ಡಿಫೈನ್ ಆಗಿದೆ, ಎಕ್ಸ್ ಇರೋ ಕಡೆ ವೈ ಹಾಕಿದ್ರೆ ಆಯ್ತು ಅಲ್ವಾ. ಎಕ್ಸ್ ಪ್ಲಸ್ 2 ಅಂತ ಡಿಫೈನ್ ಆಗಿದೆ, ನಾವು ವೈ ಪ್ಲಸ್ 2 ಅಂತ ಬರಿಬೇಕು. ಈಗ ವೈ ಪ್ಲಸ್ 2 ಅಂತ ಬರೆದ್ರೆ ವೈ ಏನು ಕೊಟ್ಟಿರೋ ಪ್ರಕಾರ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಆಗತ್ತೆ. ವೈ ಅಂದ್ರೆ ಪ್ಲಸ್ 2 ಹಾಗೆ ಬರ್ಕೊಳ್ಳೋಣ. ನಮ್ ಫಂಕ್ಷನ್ ಏನಾಯ್ತು, ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಆಯ್ತು. ನಾವಿಲ್ಲಿ ಇದನ್ನೇ ವೈ ಅಂತೆಲ್ಲ ಕೊಡದೇನೆ ಡೈರೆಕ್ಟ್ ಆಗಿ ಬರಿತಾ ಇದೀನಿ. ಡೈರೆಕ್ಟ್ ಆಗಿ ಹೇಗ್ ಬರಿತೀನಿ, ಇಲ್ಲಿ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಡಿಪೆಂಡೆಂಟ್ ವೇರಿಯಬಲ್ ಆಗತ್ತೆ. ಅಂದ್ರೆ ಈ ಫಂಕ್ಷನ್ ನಲ್ಲಿ ಇಂಡಿಪೆಂಡೆಂಟ್ ವೇರಿಯಬಲ್ ಎಲ್ಲಿದೆ, ಎಕ್ಸ್. ಎಕ್ಸ್ ಇರೋ ಕಡೆ ನಾವು ಈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅನ್ನ ಹಾಕಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅನ್ನ ಹಾಕಿದೀನಿ, ಎಕ್ಸ್ ಇರೋ ಜಾಗದಲ್ಲಿ ಪ್ಲಸ್ 2 ಆಯ್ತು. ಮತ್ತಿದು ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಆಗತ್ತೆ. ಇದು ಜಿ ಸರ್ಕಲ್ ಎಫ್. ಈಗ ಎಫ್ ಸರ್ಕಲ್ ಜಿ ಮಾಡಿದ್ರೆ ಎಫ್ ಸರ್ಕಲ್ ಜಿ ಆಫ್ ಎಕ್ಸ್ ಹೇಗ್ ಬರುತ್ತೆ ನೋಡಿ. ನಾವು ಮತ್ತೆ ಇಲ್ಲಿ ಎಕ್ಸ್ ಅನ್ನೇ ತಗೋತಾ ಇದೀವಿ, ಇಂಡಿಪೆಂಡೆಂಟ್ ವೇರಿಯಬಲ್ ಅಂತ, ಜಿ ಆಫ್ ಎಕ್ಸ್. ಈಗ ಮತ್ತೆ ಎಫ್ ಆಫ್ ಜಿ ಆಫ್ ಎಕ್ಸ್. ಜಿ ಆಫ್ ಎಕ್ಸ್ ಹೇಗ್ ಡಿಫೈನ್ ಆಗಿದೆ, ಎಕ್ಸ್ ಪ್ಲಸ್ 2 ಅಂತ ಜಿ ಆಫ್ ಎಕ್ಸ್ ಡಿಫೈನ್ ಆಗಿದೆ. ಈಗ ಈ ಎಕ್ಸ್ ಪ್ಲಸ್ 2 ಇದೆಯಲ್ಲ ಅದು ಇಂಡಿಪೆಂಡೆಂಟ್ ವೇರಿಯಬಲ್ ಆಗುತ್ತೆ. ಇದನ್ನ ನಾನು ಫಂಕ್ಷನ್ ಎಫ್ ಅಲ್ಲಿ ಏನಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇದೆಯಲ್ಲ, ಈ ಎಕ್ಸ್ ಇರೋ ಜಾಗದಲ್ಲಿ ಎಕ್ಸ್ ಪ್ಲಸ್ 2 ಹಾಕ್ತೀನಿ. ಅಂದ್ರೆ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್. ಮತ್ತೆ ಏನು ಕಾನ್ಸ್ಟೆಂಟ್ಸ್ ಇದೆಯಲ್ಲ ಅದನ್ನ ಹಾಗೆ ಬರ್ಕೊಳ್ಳೋಣ. ಅಂದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 ಪ್ಲಸ್ 1 ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 5 ಆಯ್ತು. ಈಗ ನೋಡಿ ಎಫ್ ಸರ್ಕಲ್ ಜಿ, ಜಿ ಸರ್ಕಲ್ ಎಫ್ ಏನ್ ಬಂದಿದೆ ಅಂತ ನಮ್ಗೆ ಈ ಉದಾಹರಣೆಯಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ, ಎಫ್ ಸರ್ಕಲ್ ಜಿ ಮತ್ತೆ ಜಿ ಸರ್ಕಲ್ ಎಫ್ ಎರಡು ಸಮ ಅಲ್ಲ, ಎರಡು ಒಂದೇ ಅಲ್ಲ ಅಂತ ಅರ್ಥ ಆಯ್ತು. ಈಗ ಇಲ್ಲಿ ಇನ್ನೊಂದು ಉದಾಹರಣೆ ನೋಡೋಣ. ಏನ್ ಹೇಳ್ತಾರೆ, ಇಫ್ ದ ಫಂಕ್ಷನ್ ಎಫ್ ಇಸ್ ಫ್ರಮ್ ಆರ್ ಟು ಆರ್. ಇಲ್ಲಿ ಜಿನು ಆರ್ ಟು ಆರ್, ಸೆಟ್ ಆಫ್ ರಿಯಲ್ ನಂಬರ್ಸ್ ಇಂದ ಸೆಟ್ ಆಫ್ ರಿಯಲ್ ನಂಬರ್ಸ್ ಗೆ ಅದು ಸಬ್ಸೆಟ್ ಹೌದಾ ಅಲ್ವಾ ಅಂತ ಕಂಡೀಷನ್ ಚೆಕ್ ಮಾಡೋ ಅವಶ್ಯಕತೆ ಇರಲ್ಲ. ಈಗ ಇಲ್ಲಿ ಫಂಕ್ಷನ್ ಹೇಗ್ ಡಿಫೈನ್ ಆಗಿದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್, ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ತಾರೆ. ಈಗ ಮತ್ತೆ ನಾವು ಎಫ್ ಸರ್ಕಲ್ ಜಿ ಮಾಡೋಣ. ಎಫ್ ಸರ್ಕಲ್ ಜಿ ಇಸ್ ಈಕ್ವಲ್ ಟು ಎಫ್ ಆಫ್ ಜಿ ಆಫ್ ಎಕ್ಸ್. ಎಫ್ ಆಫ್ ಜಿ ಆಫ್ ಎಕ್ಸ್ ಅಂದ್ರೆ ಏನು, ಎಫ್ ಆಫ್ ಬರ್ಕೊಳ್ಳೋಣ. ಜಿ ಆಫ್ ಎಕ್ಸ್ ಏನಿದೆ, ಎಕ್ಸ್ ಸ್ಕ್ವೇರ್. ಅಂದ್ರೆ ಇಲ್ಲಿ ಇಂಡಿಪೆಂಡೆಂಟ್ ವೇರಿಯಬಲ್ ಎಕ್ಸ್ ಸ್ಕ್ವೇರ್ ಆಗಿದೆ. ಈಗ ಫಂಕ್ಷನ್ ಎಫ್ ಹೇಗೆ ಡಿಫೈನ್ ಆಗಿದೆ, ಫಂಕ್ಷನ್ ಎಫ್ ಸೈನ್ ಎಕ್ಸ್ ಅಂತ ಡಿಫೈನ್ ಆಗಿದೆ. ಇಲ್ಲಿ ಎಕ್ಸ್ ಅಂತ ಎಲ್ಲಿದೆ, ಇದು ಇಂಡಿಪೆಂಡೆಂಟ್ ವೇರಿಯಬಲ್ ಅಲ್ವಾ ಫಂಕ್ಷನ್ ನಲ್ಲಿ, ಆ ಜಾಗದಲ್ಲಿ ನಾವು ಎಕ್ಸ್ ಸ್ಕ್ವೇರ್ ಹಾಕಬೇಕು. ಅಂದ್ರೆ ಸೈನ್ ಆಫ್ ಎಕ್ಸ್ ಸ್ಕ್ವೇರ್. ಈಗ ಜಿ ಸರ್ಕಲ್ ಎಫ್ ಮಾಡಿದ್ರೆ ಜಿ ಆಫ್ ಎಫ್ ಆಫ್ ಎಕ್ಸ್, ಜಿ ಆಫ್ ಬಂತು. ಎಫ್ ಆಫ್ ಎಕ್ಸ್ ಹೇಗ್ ಡಿಫೈನ್ ಆಗಿದೆ, ಸೈನ್ ಎಕ್ಸ್ ಅಂತ ಡಿಫೈನ್ ಆಗಿದೆ. ಈಗ ಇಲ್ಲಿ ಸೈನ್ ಎಕ್ಸ್ ಇರೋದು ಇಂಡಿಪೆಂಡೆಂಟ್ ವೇರಿಯಬಲ್ ಆಗಿದೆ. ಅಂದ್ರೆ ಸೈನ್ ಎಕ್ಸ್ ಅನ್ನ ನಾವು ಫಂಕ್ಷನ್ ಜಿ ನಲ್ಲಿರುವಂತಹ ಇಂಡಿಪೆಂಡೆಂಟ್ ವೇರಿಯಬಲ್ ಜಾಗದಲ್ಲಿ ಹಾಕಬೇಕು. ಅಂದ್ರೆ ಎಕ್ಸ್ ಸ್ಕ್ವೇರ್ ಅಲ್ವಾ, ಸೈನ್ ಎಕ್ಸ್. ಎಕ್ಸ್ ಇರೋ ಜಾಗದಲ್ಲಿ ಸೈನ್ ಎಕ್ಸ್ ಬರ್ದಿದೀವಿ, ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್. ಅಂದ್ರೆ ಅದು ಸೈನ್ ಸ್ಕ್ವೇರ್ ಎಕ್ಸ್ ಗೆ ಸಮ. ಆದ್ರೆ ನೋಡಿ ಮಕ್ಕಳೇ, ಇಲ್ಲಿ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಇದು ಸೈನ್ ಸ್ಕ್ವೇರ್ ಎಕ್ಸ್. ಅಂದ್ರೆ ಎಕ್ಸ್ ಅನ್ನ ಸ್ಕ್ವೇರ್ ಮಾಡಿದ್ಮೇಲೆ ಸೈನ್ ಫಂಕ್ಷನ್ ತಗೊಂಡಿರೋದು, ಇಲ್ಲಿ ಸೈನ್ ಎಕ್ಸ್ ನ ಸ್ಕ್ವೇರ್ ಮಾಡಿರೋದು. ಇವೆರಡು ಒಂದೇ ಅಲ್ಲ. ನಾವಿಲ್ಲಿ ಪ್ರೂವ್ ಮಾಡಿದ್ವಿ, ಎಫ್ ಸರ್ಕಲ್ ಜಿ ಈಸ್ ನಾಟ್ ಈಕ್ವಲ್ ಟು ಜಿ ಸರ್ಕಲ್ ಎಫ್ ಅಂತ ಪ್ರೂವ್ ಮಾಡಿದೀವಿ. ಈ ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ನೀವು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಡಿಫ್ರೆನ್ಸಿಯೇಷನ್ ಮಾಡುವಾಗ್ಲೂ ನೀವು ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ನ ಡಿಫ್ರೆನ್ಶಿಯೇಟ್ ಮಾಡ್ತೀರಾ, ಇಂಟಿಗ್ರೇಷನ್ ನಲ್ಲೂ ಉಪಯೋಗಿಸ್ತೀರಾ. ಹಾಗಾಗಿ ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. PU ಮ್ಯಾಥ್ಸ್ ಇಂಗ್ಲಿಷ್ ನಲ್ಲೂ ಒಂದು ಚಾನೆಲ್ ಇದೆ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ.